ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಕೋಲಾರದಲ್ಲಿಂದು ಸಂಸದ ಮಲ್ಲೇಶ್ ಬಾಬು ಚಾಲನೆ ನೀಡಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಲ್ಲೇಶ್ ಬಾಬು ಸಾರ್ವಜನಿಕರು ತಮ್ಮ ನೆರೆಹೊರೆಯಲ್ಲಿ ಇರುವ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿರುವವರಿಗೂ ಪೋಲಿಯೋ ಅಭಿಯಾನದ ಬಗ್ಗೆ ತಿಳಿಸಿ ಅವರು ಲಸಿಕೆ ಹಾಕಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು ಎಂದು ಮನವಿ ಮಾಡಿದರು. ಏನಾದರೂ ಇದ್ರೆ ದಯವಿಟ್ಟು ಪಕ್ಕದ ಮನೆಯವರೆಲ್ಲ ಹೇಳಿ ಪಲ್ಸ್ ಪೋಲಿಯೋ ಹಾಕಿಸ್ಬೇಕು ಅಂತ ಒಂದು ಮಾಹಿತಿ ಕೊಟ್ಟು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಾ ಶ್ರೀನಿವಾಸ್ 1,64,992 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ. 3,114 ಜನರು ಲಸಿಕೆ ನೀಡುವ ಕಾರ್ಯದಲ್ಲಿ ತೊಡಗಿದ್ದು 350 ಮೇಲ್ವಿಚಾರಕರನ್ನು ನೇಮಕ ಮಾಡಲಾಗಿದೆ ಎಂದು ಅಂಕಿಅಂಶ ನೀಡಿದರು. 350 ಜನ ಸೂಪರ್ವೈಸರ್ಸು. ಸೊ ಈ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯಿತಿ ಮತ್ತು ಸಾರ್ವಜನಿಕರು ಎಲ್ಲನೂ ಕೋಪರೇಷನಿಂದ ನಾವು 100% ನಾವು ಸಕ್ಸಸ್ ಆಗೋಣ. 6 ತಿಂಗಳ ಮಗುವಿನ ತಾಯಿ ಸವಿತಾ ಮೊಬೈಲ್ನಲ್ಲಿ ಪೋಲಿಯೋ ಲಸಿಕೆ ಹಾಕಿಸಬೇಕೆಂಬ ಬಗ್ಗೆ ಮಾಹಿತಿ ನೋಡಿ ಮಗಳಿಗೆ ಲಸಿಕೆ ಹಾಕಿಸಿದ್ದಾಗಿ ಹೇಳಿದರು. ಇಲ್ಲಿ ಪಲ್ಸ್ ಪೋಲಿಯೋ ಹಾಕ್ಸೋಕೆ ಬಂದಿದ್ದೆ. ಅದು ಫೋನಲ್ಲಿ ಗೊತ್ತಾಗಿದ್ದು. ಫೋನಲ್ಲಿ ಗೊತ್ತಾಗಿದ್ರೆ ನಿಮಗೆ ಇಲ್ಲಿ ಪೋಷಕರಾದ ರಮ್ಯಾ ಆಸ್ಪತ್ರೆಗೆ ತಪಾಸಣೆಗೆ ಬಂದಿದ್ದು ತಮ್ಮ 2 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಿಸಲಾಯಿತು ಎಂದರು. ಮಾಹಿತಿ ಇಲ್ಲಿ ಪೋಲಿಯೋ ಹಾಕ್ತಿದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ನಮ್ಮ ಮಕ್ಕಳಿಗೆ ಹಾಕ್ಸಿದೀವಿ. ಒಂದು ಮಗುಗೆ 1.5 ಇಯರ್, ಇನ್ನೊಂದು ಮಗುಗೆ 4.5 ಇಯರ್.